Guys, this is the first outfit. ಯಾವಾಗ ರಿಲೀಸ್? ಹೌದು, ಸಾಂಗ್ ಬರ್ಡೇಗೆ ರಿಲೀಸ್ ಆಗ್ತಿದೆ. ನನ್ನ ಬರ್ಡೇಗೆ ರಿಲೀಸ್ ಗೈಸ್. ಅದೇ ಅಬ್ಬಾ ಕಿತಾಕಣ ಅಂದರೆ ನೋವು. ನೋಡಿ ಬೆಳಕಾಗ್ಬಿಡಿದೆ ಆಲ್ರೆಡಿ 6 ಗಂಟೆ. ಇನ್ನೂ ಶೂಟಿಂಗ್ ಮಾಡ್ತಾ ಇದ್ದೀವಿ. ಫುಲ್ಲು ಲೈಟಿಂಗ್ಸು ಎಲ್ಲ ಬಾಯ್ಸ್ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಏನಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಕ್ಚುಲಿ ಇವತ್ತು ಏನು ಗೊತ್ತಾ, ಇದೊಂಥರ ಚಂದ, ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡಿದೆ ಅನ್ನೋ ಫೀಲ್ ಇನ್ನೊಂದು ಥರ. ಇವತ್ತು ಒಂದು ಮೂವಿಗೆ ಐಟಮ್ ಸಾಂಗಿಗೆ ನಾನೇ ಡ್ಯಾನ್ಸರ್. ಇವತ್ತೊಂದು ಸಾಂಗ್ ಶೂಟ್ ಇದೆ ಗೈಸ್. ಒಂಥರ ನರ್ವಸ್ ಕೂಡ ಆಗ್ತಿದೆ. ಫಸ್ಟ್ ಟೈಮ್ ನಾನು ಬಾಯ್ಸ್ ಜೊತೆ ಎಲ್ಲ ಆಲ್ಮೋಸ್ಟ್ ಅಲ್ಲ ಡ್ಯಾನ್ಸೇ ಮಾಡಿಲ್ಲ ಬಾಯ್ಸ್ ಜೊತೆ ನಾನು. ಸೊ ಅದು ಈ ಥರ ಸ್ವಲ್ಪ ಏನು ಜಾಸ್ತಿನೇ ನರ್ವಸ್ ಇದೆ. ಬಟ್ ಐ ಆಮ್ ವೆರಿ ಮಚ್ ಕ್ರೇಜಿ ತುಂಬ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಔಟ್ಫಿಟ್ ನೋಡಿ. ಇಲ್ಲಿ ನಾವು ಬಂದಿರೋದು ರಾಜಸ್ಥಾನಿ ಡಾಬಾ ಅಂತ, ಹೆಸರುಘಟ್ಟ ಹತ್ರ ಇರುವಂಥದ್ದು. ಸಖತ್ತಾಗೈತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಡಾಬೆ ಹೆಂಗಿದೆ ಏನು ಅಂತ ಹೇಳಿ. ಸೊ ನಾನು ನಿಮಗೆ ಪೂರ ಎಕ್ಸ್ಪ್ಲೈನ್ ಮಾಡ್ತೀನಿ. ಚಲೋ, ಫಸ್ಟು ರಾಜಸ್ಥಾನಿ ಡಾಬಾನ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಔಟ್ಫಿಟ್ಸು ಪ್ರತಿಯೊಂದು ಏನೇನಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಓಕೆ, ಬಾಯ್. ಲೊಕೇಶನ್ ಮಾತ್ರ ಸಖತ್ತಾಗೈತೆ ಗೈಸ್, ಸೂಪರ್ ಆಗಿದೆ. ಬೇಕಿದ್ರೆ ಯಾರು ಬೇಕಾದರೂ ಬಂದಿಲ್ಲಿ ವೈಬ್ ಮಾಡ್ಬೋದು. ವಾವ್, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಹೆಸರುಘಟ್ಟ ರಾಜಸ್ಥಾನಿ ಡಾಬಾ. ಇದು ಸೇಮ್ ಅದೇ ಫೀಲ್. ನೀನು ರಾಜಸ್ಥಾನಿಗೆ ಹೋಗಿರೋ ಥರನೇ ಫೀಲ್ ಕೊಡುತ್ತೆ ಗೊತ್ತಾ ಇಲ್ಲಿ ನಿಮಗೆ. ಸ್ಟಾರ್ಟಿಂಗಿಂದನೂ ತೋರಿಸ್ಬೇಕಿತ್ತು ನಿಮಗೆ, ಬಟ್ ಪರವಾಗಿಲ್ಲ, ಇಷ್ಟು ನೋಡ್ಕೊಳ್ಳಿ. ನೋಡಿ ಇಲ್ಲೇನೋ ರೊಟ್ಟಿ ಗಿಟ್ಟಿ ಮಾಡ್ತಾವ್ರೆ ಅನ್ಸುತ್ತೆ. ಆಯ್ ಬೋಲೋ, ಆಯ್ ಬೋಲೋ, ಆಯ್ ಬೋಲೋ. रोटी नी guys, this is the first outfit. ಚಿಡಿ 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 ಇದೆಲ್ಲ. ಸೊ ಬ್ಲೌಸ್ ಈ ಥರ ಇದೆ, ಬ್ಯಾಕ್ ಈ ಥರ ಇದೆ. ಗೈಸ್ ಪೀರಿಯಡ್ ಟೈಮ್ ಗೈಸ್. ಇವತ್ತು ನಂದು ಪೀರಿಯಡ್ಸ್ ಆಗಿ ಹೊಟ್ಟೆ ಅದಕ್ಕೆ ಸ್ವಲ್ಪ ಬ್ಲೋಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಯಾ, ಔಟ್ಫಿಟ್ ಚೆನ್ನಾಗಿದೆಯಾ? ಇನ್ನು ಮೇಕಪ್ ಅವ್ರು ಬಂದಿಲ್ಲ, ಹೇರ್ ಸ್ಟೈಲಿಸ್ಟ್ ಅವ್ರು ಬಂದಿಲ್ಲ, ಏನೂ ಇಲ್ಲ. ಸೊ ಇದು ನಾರ್ಮಲ್ ಲುಕ್. ಮೇಕಪ್ ಎಲ್ಲ ಆದಮೇಲೆ ಒಂದ್ಸಲ ಲಾಸ್ಟ್ ಲುಕ್ ತೋರಿಸ್ತೀನಿ. ಓಕೆ, ಲಿಟ್ರಲಿ ಗೊತ್ತಿಲ್ಲ ನಾನು ಇವತ್ತು ಹೇಗೆ ಡ್ಯಾನ್ಸ್ ಮಾಡಿ ಇದು ಮಾಡ್ತೀನಿ ಅಂತ. ಫುಲ್ ಇವಾಗ ತುಂಬ ಜಾಸ್ತಿ ಎಕ್ಸೈಟ್ಮೆಂಟ್ ಆಗ್ತಿದೆ. ಫಸ್ಟ್ ಮುಗಿಗೆ ಮೇಕಪ್ ಬಿಡಲಿ, ಆಮೇಲೆ ಏನೋ ಎತ್ತಾ ಅಂತ ಹೇಳ್ತೀನಿ. ಬಟ್ ಸಾಂಗ್ ಮಾತ್ರ ಮಸ್ತಾಗಿದೆ ಗೈಸ್, ನಿಜವಾಗ್ಲೂ. ನೋಡಿ ಗೈಸ್, ಮೇಕಪ್ ಮಾಡ್ತಾ ಇದ್ದಾರೆ ನನಗೆ. ಅಕ್ಕ, ನಿಮ್ಮ ನೇಮ್? ಹಾಯ್, ಶ್ರುತಿ ನಾಯ್ಡು. ಶ್ರುತಿ ನಾಯ್ಡು ಅವರು ಇವತ್ತು ನನಗೆ ಚೆನ್ನಾಗಿ ಬಂದಿರುತ್ತೆ ಮೇಕಪ್. ಅಂದರೆ ಇನ್ನು ಮಾಡ್ತಾ ಇದ್ದಾರೆ. ಸೂಪರ್ ಅಕ್ಕ, ಸುಮ್ಮನೆ ಮೇಕಪ್ ಇನ್ನೂ ಮಾಡ್ತಾ ಇದ್ದಾರೆ, ಮಾಡಿಸ್ಕೊಂತ ಇದ್ದೀನಿ. ಹಾಯ್, ಶ್ರುತಿ ಮೇಕಪ್ ಪೇಜ್ನ ಫಾಲೋ ಮಾಡಿ. ಸೊ ಯಾ, ಮೇಕಪ್ ನಡೀತಾ ಇದೆ. ಫುಲ್ ಫೈನಲಿ ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹೇಗೆ ತೋರಿಸ್ತೀನಿ ಅಂತ ಹೇಳ್ತೀನಿ. ಸ್ವಲ್ಪ ಅವಾಗವಾಗ ಕ್ಲಿಪ್ಸ್ ಹಾಕ್ತಿರ್ತೀನಿ. ಬಾಯ್.
ಬಾಯ್. ಸೊ ಗೈಸ್, ದಿಸ್ ಇಸ್ ಮೈ ಫೈನಲ್ ಲುಕ್. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಇದೊಂದು ಸ್ವಲ್ಪ ಲೂಸ್ ಇತ್ತು, ಟೈಟ್ ಕೂಡ ಮಾಡಿಸಿದ್ದೀನಿ. ಕ್ರೆಡಿಟ್ ಗೋಸ್ ಟು ಹರ್. ಇವರೇ ನನಗೆ ಮೇಕಪ್ ಮಾಡಿದ್ದು ಇಷ್ಟು ಚೆಂದಾಗಿ. ಇವರು ನಮ್ಮ ಡ್ಯಾನ್ಸ್ ಮಾಸ್ಟರ್, ಇವರು ನಮ್ಮ ಡೈರೆಕ್ಟರ್, ಫ್ಯೂಚರ್ ಡೈರೆಕ್ಟರ್. ಸೊ ಯಾ ಎಸ್, 1-2 minutes ನೀವು ಹೋಗಿ, ನನಗೆ ಬರ್ತೀನಿ. ಚಲೋ, ಸೆಕೆಂಡ್ ಔಟ್ಫಿಟ್ ಏನಿದೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಇದು ಒಂದು ಔಟ್ಫಿಟಲ್ಲಿ ಮುಗಿಸ್ಕೊಂಡು ಬರ್ತೀನಿ. ಡ್ಯಾನ್ಸ್ ಮಾಡಬೇಕಾದ್ರೆ ಒಂಚೂರು ಏನಾದ್ರು ಕ್ಲಿಪ್ಸ್ ಸಿಕ್ಕಿದ್ರೆ, ಟೈಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಹಾಕ್ತೀನಿ. ಏನೂ ತಿಂದಿಲ್ಲ, ಏನೂ ಮಾಡಲಿಲ್ಲ, ಫುಲ್ ಸುಸ್ತಾಗ್ತಿದೆ. ಇಟ್ಸ್ ಓಕೆ. ನೋಡಿ, ಮಧ್ಯರಾತ್ರಿ 11:30 ಆಗಿದೆ. ನಮ್ಮ ಡ್ಯಾನ್ಸ್ ಮಾಸ್ಟರ್ ಅಕ್ಕ, ಅಣ್ಣ, ಪಾಪ ಎಲ್ಲ ಎಷ್ಟು ಕಷ್ಟಪಟ್ಟು ಕಷ್ಟದಲ್ಲಿ ಇಷ್ಟಪಟ್ಟು ವರ್ಕ್ ಮಾಡ್ತಿರೋದಲ್ವಾ ಬಾಯ್ಸ್? ಅಟ್ಲೀಸ್ಟ್ ಎಲ್ಲ ವೇಸ್ಟ್ಗಳು. ಹಾಯ್ ಅಲ್ವಾ ಮಾಡೋದು ಎಷ್ಟು ಗೊತ್ತಾ? ಟೇಕ್ ಮೇಲೆ ಟೇಕ್ ತಗೊಳ್ಳೋದು ಈ ಅಪ್ಪನಿಂದಾನೆ. ಹೀರೋ ಅಂತ ಮಾತ್ರ ಏನು ಮಾಡಲ್ಲ. ಹಂಗೆ ಮಾಡ್ತೀನಿ ನಾನು. ಚಲೋ, ಓ ನಾನೇನಾ? ಓಕೆ. ಗೈಸ್, ಶೂಟಿಂಗ್ ಮಾಡಬೇಕಾದ್ರೆ ಎಂತ ಆಯಿತು ಗೊತ್ತಾ? ನನ್ನ ಕಾಲು ಉಗುರು ಫುಲ್ ಕಿತ್ಕೊಂಡು ಬಂದ್ಬಿಟ್ಟಿದೆ. ಇಲ್ಲಿ ನೋಡಿ, ಒಂದು ನಿಮಿಷ ಇರಿ ತೋರಿಸ್ತೀನಿ. ಅಂದರೆ ಎಲ್ಲ ಶೂ ಹಾಕ್ಕೊಂಡು ಮಾಡ್ತಾಯಿದ್ರೆ ಆಯಿತಾ. ನಾನು ಶೂ ಹಾಕಿರಲಿಲ್ಲ, ಬರೀ ಕಾಲಲ್ಲಿ ಮಾಡ್ತಾಯಿದ್ದೆ. ನನಗೆ ಹೇಳಿರಲಿಲ್ಲ. ಸೊ ಅದು ಕೀಳಕ್ಕಾಗ್ತಿಲ್ಲ ಫುಲ್ಲು. ಅದೇನೋ ಹೇಳ್ತಾರಲ್ಲ, ಕಣ್ಣುಗ್ರು ಏನೋ ಅಂತಾರಲ್ಲ, ಅದು ಇದು ಆಗಿದ್ದು. ನೋಡೋಣ, ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಅಬ್ಬಾ, ಕಿತ್ತಾಕಣ ಅಂದರೆ ನೋವ್ತಿದೆ. ಅಬ್ಬಾ ಅಬ್ಬಾ ದೇವ್ರೆ. ಹಾರ್ಡ್ ವರ್ಕ್. ಇನ್ನೂ ಶೂಟ್ ಇದೆ. ಟೈಮ್ ಅಷ್ಟು 1 o'clock ಆಯಿತಾ? 1 ಆಯಿತು. 2ವರೆಗೂ ಶೂಟ್ ಇದೆ ಇವತ್ತು. ನೋಡಿ ಎಷ್ಟು ಜನ ಇದ್ದಾರೆ ಪಾಪ, ಎಲ್ಲ ಹೆಚ್ಚಾಗಿದ್ದಾರೆ. ನಾಳೆನೂ ಇದೆ. ಗೈಸ್, ಟೈಮ್ ಬಂದ್ಬಿಟ್ಟು 2:56 ಆಗಿದೆ. ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ. ಎಲ್ಲರೂ ಊಟ ಮಾಡಿಬಿಟ್ಟಿದ್ದಾರೆ. ನಾನು ತಿಂದಿಲ್ಲ, ಯಾಕಂತಂದರೆ ನಂಗೆ ಸ್ವಲ್ಪ ಹೊಟ್ಟೆ ದಪ್ಪ ಆಗುತ್ತೆ ಶೂಟ್ ಮಾಡಬೇಕಾದ್ರೆ ಅಂತ ಅನಿಸ್ತು. ಹಾಗಾಗಿ ತಂದಿದ್ದೆಲ್ಲ ಖಾಲಿ ಆಗಿತ್ತು ಊಟ. ನನಗೋಸ್ಕರ ನೋಡಿ ಪಾಪ ಫ್ರೈಡ್ ರೈಸ್ ತರಿಸಿದ್ದಾರೆ, ತಿಂತಾಯಿದ್ದೀನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಯ್ತಾವ್ರೆ. ನಾನಿನ್ನ ತಿಂತಾಯಿದ್ದೀನಿ. ಅಬ್ಬಾ, ಪ್ಯಾಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಡ್ರೈವ್ ಮಾಡಬೇಕು ಇವಾಗ. ಇಲ್ಲಿಂದ ನಮ್ಮ ಮನೆಗೆ 1 hour. ಏನು ಹೋದ್ರೆ ಸಾಕಪ್ಪ, ನಿಜ ಸಾಕಾಗಿ ಹೋಗ್ಬಿಟ್ಟಿದೆ, ಸುಸ್ತು. ಗೈಸ್,
ಇವಾಗ ಬಂದೆ, ಲಿಫ್ಟಲ್ಲಿದ್ದೀನಿ. ನೇರ್ಲೆಂಟ್ ತೊಗೊಂಡೋಗಿದ್ದೆ, ತಿಂದೇ ಇಲ್ಲ. ಮೇಕಪ್ ರಿಮೂವ್ ಮಾಡಿ ಸ್ನಾನ ಮಾಡಿ ನಾನು ಮಲ್ಗೋಷ್ಟರಲ್ಲಿ ಈಗ ಆಲ್ರೆಡಿ ಟೈಮು 4:15. ಚಲೋ ಬಾಯ್, ಮಲ್ಕೋತೀನಿ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೆ ಅದೇ ವಿಡಿಯೋಗೆ. ಇದು ನನ್ನ ಸೆಕೆಂಡ್ ಔಟ್ಫಿಟ್. ಚೆನ್ನಾಗಿದೆ ಅಲ್ವಾ ಔಟ್ಫಿಟ್ ಎಲ್ಲ? ಇವತ್ತು ಫುಲ್ಲು ನೈಟ್ ಶೂಟ್ ಆಯಿತಾ. ನೋಡಿ ಬೆಳಕಾಗ್ಬಿಡಿದೆ ಆಲ್ರೆಡಿ 6 ಗಂಟೆ. ಇನ್ನೂ ಶೂಟಿಂಗ್ ಮಾಡ್ತಾ ಇದ್ದೀವಿ. ಫುಲ್ಲು ಲೈಟಿಂಗ್ಸು ಎಲ್ಲ ಬಾಯ್ಸ್ ನೋಡಿ, ಅಲ್ಲಿ 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 ಎಲ್ಲ ಕಡೆ. ಹಂಗಂತೂ ಗೈಸ್, ಈ ಸಾಂಗ್ ಮಾಡ್ತಾ ಇದ್ದೀವಲ್ಲ ನಾವು, ಐಟಮ್ ಸಾಂಗು, ಇದನ್ನ ಸ್ಪೆಷಲ್ ಡೇಗೆ ರಿಲೀಸ್ ಮಾಡ್ತಾರೆ. ಆ ಒಂದು ಸ್ಪೆಷಲ್ ಡೇ ಏನು ಗೊತ್ತಾ? ನನ್ನ ಬರ್ತ್ಡೇಗೆ. ಐ ಆಮ್ ಸೋ ಹ್ಯಾಪಿ. ನನ್ನ ಬರ್ಡೇಗೆ ಏನೋ ಒಂದು ಬಂದೆ ನೋಡಿ. 5 ನಿಮಿಷ ಫ್ರೀ ಇಲ್ಲ, ಕರೀತಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಬಂದೆ. ಗೈಸ್, ಎಂತ ಗೊತ್ತಾ, ಫುಲ್ ನೈಟಿಂದ ಶೂಟ್ ಮಾಡಿದ್ವಿ. ಫುಲ್ ಬೆಳಕಾಗ್ಬಿಟ್ಟಿದೆ ನೋಡಿ. ಎನರ್ಜಿ ಡ್ರಿಂಕಿಗೆ ನಾನು ಏನು ಕುಡಿತಾ ಇದ್ದೀನಿ? ಚಿಲ್ಲಿ ಸೋಡಾ. ನನ್ನ ಔಟ್ಫಿಟ್ ಚೆನ್ನಾಗಿದೆಯಾ? ಚೆನ್ನಾಗಿರಲೇಬೇಕು, ನಾನು ಚೆನ್ನಾಗಿದ್ದೀನಲ್ಲ ಅದಕ್ಕೆ. ಆದರೂ ಗೈಸ್, ನೀವೇನಾದ್ರು ಅಂದ್ಕೊಳ್ಳಿ, ನಿನ್ನೆ ಇವತ್ತು ಹಾಕೊಂಡು ರುಬ್ಬಾಕ್ಬಿಟ್ಟಿದ್ದಾರೆ ನನ್ನನ್ನು. ಬಟ್ ಔಟ್ಪುಟ್ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಲ್ವಾರ? ಬಂದಿರುತ್ತೆ. ಇವರೇ ನನಗೆ ರೆಫರ್ ಮಾಡಿ ಆಫರ್ ಕೊಟ್ಟಿದ್ದು ರಾಮ್ ಅವರು. ಕ್ಯಾಡ್ಬರೀಸ್ ಮೂವಿ ಮಾಡ್ತಿದ್ವಲ್ಲ, ಅದರಲ್ಲಿ ಇವರು ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದವರು. ಏನನ್ನಿಸ್ತು ನಿಜ ಹೇಳಿ? ಅಂದರೆ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ರಾ? ನನಗೆ ಕಾನ್ಫಿಡೆನ್ಸ್ ಇತ್ತು. ನಾವು ಒಂದ್ಸಲ ರಿಯಲ್ಸ್ ಎಲ್ಲ ಮಾಡಿದ್ವಿ ಬೇರೆ ಮೂವಿದು. ಸೊ ಇಲ್ಲಿ ಬಂದಾಗ ಕನ್ಫರ್ಮ್ ಆಯಿತು. ಸೂಪರಾಗಿ ಮಾಡಿದ್ದಾರೆ, ಖುಷಿ ಆಯಿತು. ಯಾವಾಗ ಹೇಳ ರಿಲೀಸ್? ಹೌದು, ಸಾಂಗ ಬರ್ಡೇಗೆ ರಿಲೀಸ್ ಆಗ್ತಿದೆ. ನನ್ನ ಬರ್ಡೇಗೆ ರಿಲೀಸ್ ಗೈಸ್, ಅದೇ ನಂಗೆ ಜಾಸ್ತಿ ಖುಷಿ. 2 ದಿನ ನೈಟು ಫುಲ್ಲು ಶೂಟು. ಬೊಬ್ಬಾ ಹಾರ್ಡ್ ವರ್ಕ್ ಯಾವತ್ತಿದ್ರೂ. ಎಲ್ಲ ನನ್ನ ಮಕ್ಕಳು ಹೇಳ್ತಾ ಇದ್ರಲ್ಲ, ಏನು ವರ್ಕ್ ಮಾಡ್ತಾಳೆ ಅಂತ. ಐ ಥಿಂಕ್ ನೀವು ಆ ಥರ ಎಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡಿರೋದಕ್ಕೆ ದೇವ್ರು ನಂಗೆ ಇದೊಂದು ಆಫರ್ ಅಂತ ಕೊಟ್ಟಿರೋದು. ನೀವು ಹೆಂಗೋ ತೊಗೊಬೋದು ಇದನ್ನ ನೆಗೆಟಿವ್ ಆಗಿ, ಐ ಡೋಂಟ್ ಕೇರ್. ಎಷ್ಟೊಂದು ಜನ ಹೇಳಿದ್ರಿ ಲಿಪ್ಸ್ನ ಆ ಥರ ಮಾಡಬೇಡಿ, ಬಟ್ ಯಾಕೋ ನಂಗೆ ಗೊತ್ತಿಲ್ಲ, ಇದು ಇಷ್ಟ ಆಗ್ತಾ ಇದೆ ಇವಾಗ. ಬಟ್ ನಿಮ್ಗೋಸ್ಕರ ಮಾಡಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ. Camera rolling. Look. Ready, chat, smile. ನಾಚಿಕೆ. Look. ಗೈಸ್, ಫೈನಲಿ ಶೂಟ್ ಮುಗೀತು. ಟೈಮ್ ಅಂದ್ಬಿಟ್ಟು ಬಿಸಿಲೆಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ. 8 o'clock ಆಗಿದೆ. ಫುಲ್ ಪ್ಯಾಕಪ್ಪು, ಫುಲ್ ಎಲ್ಲ ಮುಗೀತು. ಇನ್ನೆಂತ ಇಲ್ಲ, ಫುಲ್ ಔಟ್ಫಿಟ್ ಚೇಂಜ್ ಮಾಡ್ಕೊಂಬರ್ತೀನಿ, ವೆಯ್ಟ್ ಮಾಡಿ. ನೋಡಿ, ಮೇಕಪ್ ಎಲ್ಲ ರಿಮೂವ್ ಮಾಡಿ ಸ್ನಾನ ಮಾಡಿ ಬಂದು ಕೂತಿದ್ದೀನಿ. 2 ಡೇಸಿಂದ ಎಷ್ಟು ಗೊತ್ತಾ, ನಿದ್ದೆನೇ ಇಲ್ಲ ಗೈಸ್, ಚೂರು ನಿದ್ದೆ ಇಲ್ಲ. ಫುಲ್ಲು ಡೆಡಿಕೇಶನ್ ಕೊಟ್ಟು ಮಾಡ್ತಾಯಿದ್ದೀನಿ. ನನ್ನ ಪ್ರಕಾರ ಚೆನ್ನಾಗಿ ಬಂದಿದೆ ಅಂತ. ನಾನಂತೂ ವೆಯ್ಟಿಂಗಪ್ಪ. ನನ್ನ ಬರ್ತ್ಡೇ ದಿನ ಸಾಂಗ್ ರಿಲೀಸ್ ಅಲ್ವಾ, ಎಕ್ಸೈಟ್ಮೆಂಟ್ ಇರೋಕ್ಕಾಗಲ್ಲ. ಕಣ್ಣು ನೋಡಿ ಫುಲ್ ಡಾರ್ಕ್ ಸರ್ಕಲ್ ಆಗಿಬಿಡಿದೆ, ನಿದ್ದೆ ಮಾಡಿದೆ. ಚೆನ್ನಾಗಿ ಇವಾಗ ಒಂದು 3-4 ದಿನ ಮಲ್ಕೊಂಡ್ಬಿಡ್ತೀನಿ. ನೇಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟೆ ಗೈಸ್, ಕಾಲಲ್ಲೂ ಕಟ್ ಮಾಡಿಬಿಟ್ಟೆ.
ಲೆಫ್ಟ್ ಹ್ಯಾಂಡಲ್ಲಿ ಮಾತ್ರ ಇಟ್ಕೊಂಡಿದ್ದೀನಿ. ಬೇಗ ನೇಲ್ಸ್ ಬರುತ್ತಲ್ಲ ನನಗೆ ಅದಕ್ಕೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆಗೆ ವೆಯ್ಟ್ ಮಾಡ್ತಾ ಇರಿ, ನನ್ನ ಸಾಂಗ್ ಬರುತ್ತೆ. ದಯವಿಟ್ಟು ನಿಮ್ಮ ಸಪೋರ್ಟ್ ನಂಗೆ ಬೇಕೇ ಬೇಕು. ನಂಗೆ ಗೊತ್ತು ನೀವು ಸಪೋರ್ಟ್ ಮಾಡ್ತೀರಾ ಅಂತ. ನನ್ನ ಕಾಸ್ಟ್ಯೂಮ್ ಬಗ್ಗೆ ದಯವಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಮಾಡಬೇಡಿ. ಬಿಕಾಸ್ ಸಾಂಗ್ ತಕ್ಕಂಗೆ ನಾನು ಕಾಸ್ಟ್ಯೂಮ್ ಹಾಕಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಲಾಟ್ಸ್ ಆಫ್ ಲವ್.